ನಮಸ್ಕಾರ. ಸಂಧ್ಯಾ ಸುದ್ದಿಗೆ ಸ್ವಾಗತ. ಇವತ್ತು ಸಂಧ್ಯಾ ಸುದ್ದಿಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೀನಿ. ಸಂಗೀತ ಕ್ಷೇತ್ರದಲ್ಲಿ ಪಕ್ಕವಾದ್ಯ ಸಹಕಾರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ ಇದೀಗ ತಾನೇ ಸಂಗೀತ ನಿರ್ದೇಶಕರಾಗಿ ಪದಾರ್ಪಣೆ ಮಾಡಿರುವಂತಹ 2006ರಿಂದ ಮ್ಯಾಂಡಲಿನ್ ಅನ್ನುವಂತಹ ಒಂದು ವಾದನವನ್ನು ಅವರು ನುಡಿಸಬೇಕು ಅಂತ ಹೇಳಿ ಮಹದಾಸೆಯನ್ನು ಇಟ್ಕೊಂಡು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ. ಅವರೇ ನಿಮ್ಮೆಲ್ಲರ ಪ್ರೀತಿಯ ವೀರೇಂದ್ರ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಸಂಧ್ಯಾ ಸುದ್ದಿಗೆ ಬಂದಿದ್ದೀರಿ ಇವತ್ತು. ಅಯ್ಯೋ, ಹೇಗನ್ನಿಸ್ತಾ ಇದೆ? ನನ್ನ ಮೊದಲನೇ ಇಂಟರ್ವ್ಯೂ ಇದು. ನನಗೆ ಇದಕ್ಕೆ ಮುಂಚೆ ಯಾವುದೂ ಇಂಟರ್ವ್ಯೂಸ್ ತಗೊಂಡಿಲ್ಲ. ಒಂಚೂರು ಎಕ್ಸೈಟ್ ಅನ್ನಿಸ್ತಾ ಇದೆ. ಒಂದು ಭಾವಗೀತೆ ಕೇಳಬೇಕು ಅಂತ ನನಗನ್ನಿಸ್ತಾ ಇದೆ. ಅಯ್ಯೋ, ಅಂದ್ರೆ ನೀವು ನುಡಿಸ್ತಾ ಇದ್ರೆ ಯಾರೊಬ್ರು ಗಾಯಕರು ಹಾಡ್ತಿದ್ದಾರೆ ಅಂತೇಳಿ ಹಂಗೇ ಫೀಲ್ ಆಗ್ತಾ ಇದೆ. ಅದು ಪ್ರಸಾದ್ ಸರ ಕೊಡುಗೆ ಅಲ್ವಾ? ಮ್ಯಾಂಡ್ಲಿನ್ ಕೇಳಬಾರ್ದು ಕಣೋ, ಹಾಡು ಕೇಳಬೇಕು. ನಿಜ. ಮ್ಯಾಂಡ್ಲಿನ್ ಕೇಳಿದ್ರೆ ಮ್ಯಾಂಡ್ಲಿನ್ ಆಗುತ್ತೆ. ಇನ್ನು ಫ್ರೇಸಸ್ ಬಂದಾಗ ಮ್ಯಾಂಡ್ಲಿನ್ ಕೇಳಲಿ. ಒಂದು ಹಾಡು ನುಡಿಸ್ಬೇಕಾದ್ರೆ ಮ್ಯಾಂಡ್ಲಿನಲ್ಲಿ ಹಾಡು ನುಡ್ಸೋದು ಕಷ್ಟ. ಗಮಕಗಳೆಲ್ಲ ಅಷ್ಟು ಈಸಿಯಾಗಿ ಸಿಗಲ್ಲ. ಅದು ಅಕಾಸ್ಟಿಕ್ ಮ್ಯಾಂಡ್ಲಿನಲ್ಲಿ ಸಿಗಲ್ಲ, ಕಷ್ಟ. ಹತ್ತತ್ರ ನುಡಿಸ್ಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಡಿನ ಹತ್ರ ಇರಲಿ. ನಿನ್ನ ವಾದ್ಯದ ಏನು ಸ್ವರ ಪ್ರಸ್ತಾರಗಳು ಮಾಡ್ತೀಯ, ವಾದ್ಯದ ಹತ್ತತ್ರ ಇರಲಿ. ಆ ವಾದ್ಯದ ಹತ್ತತ್ರ ಜೊತೆಗೆ ಆ ಹಾಡಿನ ಹತ್ತತ್ರನೂ ಇರಬೇಕು. ಆ ಭಾವನೆ ವಾದ್ಯದಲ್ಲಿ ಕೇಳಬೇಕು. ಸೊ ಅದಕ್ಕೆ ಲಿಮಿಟೇಷನ್ಸ್ ಇದೆ ಡೈನಾಮಿಕ್ಸಲ್ಲಿ, ಅದು ಇದು ಅಂತ. ಅದನ್ನೆಲ್ಲ ಅವ್ರ ಪಾಠದಲ್ಲಿ, ಇಷ್ಟು ವರ್ಷಗಳ ಪಾಠದಲ್ಲಿ ಎಲ್ಲಾನು ತುಂಬಿದ್ದಾರೆ. ಹಾಗಾದರೆ ಒಂದು ಚಿತ್ರಗೀತೆ ನೋಡಿಸಿ. ನಗು ಎಂದಿದೆ. ಈಗ ನನಗೆ ಒಂದು ಡೌಟು ವೀರೇಂದ್ರ ಅವರೇ, ಈಗ ನಾವು ಸುಮ್ಮನೆ ಹಾಡು ಕೇಳೋದಕ್ಕೂ ಹಾಡಲ್ಲಿ ಒಂದಿಷ್ಟು ವೇರಿಯೇಷನ್ಸ್ ಬರುತ್ತಲ್ಲ. ಈಗ ನಾವು ಕೇಳ್ತಾ ಕೇಳ್ತಾ ನಮ್ಮ ಮೂಡ್ ಸ್ವಿಂಗ್ ಆಗ್ತಾ ಇರತ್ತೆ, ಅಥವಾ ಆ ಹಾಡಲ್ಲಿ ನಮ್ಮ ಭಾವನೆಗಳು ಅಥವಾ ನಾವು ಅದರಲ್ಲಿ ಇನ್ವಾಲ್ವ್ ಆಗುವಂತಹ ರೀತಿ, ಅದನ್ನು ಹೇಗೆ ನುಡಿಸ್ಲಿಕ್ಕೆ ಸಾಧ್ಯ? ಹೇಗೆ ಅಂತಂದ್ರೆ ಮೇಡಮ್, ಈಗ ಸ್ವರಗಳ ಗುಚ್ಛನೇ ಸಾಹಿತ್ಯ ಆಗಿರುತ್ತೆ, ಅಥವಾ ಸಾಹಿತ್ಯನೇ ಸ್ವರಗಳ ಗುಚ್ಛ ಆಗಿರುತ್ತೆ. ಅದನ್ನ ಸ್ಟ್ರೈಟಾಗಿ ನುಡಿಸಿದಾಗ ಅದು ಆ ಹಾಡನ್ನ ಸುಮ್ಮನೆ ಒಪ್ಸೋದಷ್ಟೇ, ಬಿಂಬಿಸುತ್ತೆ ಅಷ್ಟೇ. ಈ ಹಾಡ ಅಂತ ಗೊತ್ತಾಗತ್ತೆ. ಅದಕ್ಕೆ ಸ್ವಲ್ಪ ನಾವು ವೇರಿಯೇಷನ್ಸ್ನ, ಡೈನಾಮಿಕ್ಸ್ನ ಆ್ಯಡ್ ಮಾಡಿದ್ರೆ ಆ ಹಾಡಿನ ಭಾವನೆ ಈ ವಾದ್ಯಕ್ಕೆ ಬರುತ್ತೆ. ಹೆಂಗೆ ಅಂದರೆ, ಈಗ ಹಂಸಲೇಖ ಸರ್ದೆ ಹಾಡು ಅಂದ್ಕೊಳ್ಳೋಣ, ಓ ಮೇಘವೇ ಅಂತ ಇಟ್ಕೊಳ್ಳಿ. ನನ್ನ ಫೇವ್ರೇಟ್ ಸಾಂಗು, ನಾನು ಮೊದಲು ಕಲ್ತಿದ್ದು ಹಾಡದು. ಇದೊಂದು ಆ ಸಾಹಿತ್ಯದ ಸ್ವರ. ಡಿಸೈನ್ ಆಗಿರೋದು
ಕೇಳುತ್ತಲ್ವ. ವಾವ್, ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದಿರಿ. ಸಾಹಿತ್ಯ ಕೂಡ ನಿಮ್ದೆ, ಸಂಗೀತ ಕೂಡ ನಿಮ್ದೆ. ಆಮೇಲೆ ಅನುರಾಧ ಭಟ್ ಅವರು ಹಾಡಿದ್ದಾರೆ. ಇತ್ತೀಚೆಗೆ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂತ ಕೇಳಿದ್ದೀನಿ. ಹೇಗದು ಸಾಧ್ಯ ಆಯ್ತು? ಅದು ನಮ್ಮ ಪ್ರಸಾದ್ ಸರಿಂದನೇ. ಏನಾದರೂ ಕ್ಲಾಸಲ್ಲಿ ಮಕ್ಕಳಿಗೆ, ಬೇರೆ ವಿದ್ಯಾರ್ಥಿಗಳು ಚಿಕ್ಕವರು ಪಾಠ ಮಾಡ್ಬೇಕಾದ್ರೆ ಯಾರಾದರೂ ವೋಕಲ್ ಸ್ಟೂಡೆಂಟ್ಸ್ ಬಂದರೆ ಆನ್ ದ ಸ್ಪಾಟಲ್ಲೇ ಒಂದು ಯಾವುದಾದ್ರು ಒಂದು ಚಿಕ್ಕ ಫ್ರೇಸ್ನ ಹುಟ್ಟಿಸೋರು. ಒಂದು ಕಂಪೋಸ್ ಆಗೋದಲ್ಲ, ಒಂದು 2 ಸಾಲಿನ ಒಂದು ಹಾಡು ಅವ್ರಿಗೆ ಹಾಡ್ಸೋಕೆ. ಆಕೆ ಚೆನ್ನಾಗಿ ಹಾಡಿದ್ಮೇಲೆ ಇದಕ್ಕೇನಾದರೂ ಸಾಲು ಬರೆಯೋಕ್ಕಾಗತ್ತಾ ಅಂತಂದ್ಬಿಟ್ಟು ಒಂದಷ್ಟು ಬಂತ ಅವಾಗ ಯೋಚನೆಗಳು. ನಾನೇನು ಮಾಡ್ಬಿಟ್ಟೆ, ಸರ್ ಇದಕ್ಕೆ ನಾನೊಂದು 2 ಸಾಲು ಬರ್ದಿದ್ದೀನಿ ಸರ್, ಹೇಳಲ್ಲ ಅಂತಂದು. ಓಹೋ, ಕಾಳಿದಾಸ ಇಲ್ಲೇ ಇದ್ದಾನೆ, ಹೇಳೋ. ಓಕೆ ಸರ್, ನೀ ಹೇಳಿದೆ. ಹಾಗೆ ಪರವಾಗಿಲ್ಲ ಕಣೋ, ನಿನ್ಗೆ ಹಂಗೆ ಚೆನ್ನಾಗಿದೆ. ಒಂದು ಕೆಲಸ ಮಾಡೋ, ನನ್ನ ಜೊತೆ ಡೈಲಿ ನೀನು ಪದಬಂಧ ಮಾಡೋ. ನೀನು ಪದಬಂಧ ಮಾಡು, ನೀನು ಮಾಡ್ತಾನೆ ಇರು, ಹುಡುಕು ಮಾಡ್ತಾ ಇರು. ನಿನಗೆ ಒಂದಷ್ಟು ಪದಗಳ ನಿಚ್ಚಳವಾಗಿ ಅದು ನಿನ್ನ ಮೈಂಡಲ್ಲಿ ಉಳಿಯುತ್ತೆ. ಹೌದು. ಸೊ ಪದಬಂಧ ಮಾಡೋದ್ರ ರೂಢಿ ಮಾಡಿಸಿದ್ರು. ಈಗ ಡೈಲಿ ಹೋಗಿ ಪದಬಂಧ ಮಾಡಿ ಓಕೆ ಅಂತೆಲ್ಲ ಹೇಳಿ, ಓಹ್ ಚೆನ್ನಾಗಿದೆ ಕಣೋ ಅಂತೆಲ್ಲ ಹೇಳಿ, ಆ ಒಂದು ಮೂಲಕ ಸಾಹಿತ್ಯ ಸವಿ ಮಂಜಿನಲ್ಲಿ ಮುತ್ತಿಡುತ್ತಿರೋ ಇಬ್ಬನಿಗಳಲ್ಲಿ ಕೆಂಪೇರುವ ಸಿಹಿ ಸಮಯದಲ್ಲಿ ನೀನಿಲ್ಲ, ಓನಲ್ಲ ನೀನಿಲ್ಲ, ಓನಲ್ಲ. ಇವಾಗ ನಮ್ಮ ಸಂಧ್ಯಾ ಸುದ್ದಿಯ ವೀಕ್ಷಕರಿಗೆ ಒಂದು ಪ್ರೀತಿಯಿಂದ ನಿಮ್ಮ ನೆಚ್ಚಿನ ಒಂದು ಗೀತೆಯನ್ನ ನೀವು ಪ್ಲೇ ಮಾಡಿ. ಅದ್ಭುತವಾದ ಕನ್ನಡ ವಾಗ್ಮಿ ಈ ಚಾನೆಲ್ಗೆ ಮತ್ತು ಸಂಧ್ಯಾ ಭಟ್ ಅವರಿಗೆ, ಸಂಧ್ಯಾ ಸುದ್ದಿಗೆ ಒಳ್ಳೆಯದಾಗಲಿ. ಧನ್ಯವಾದಗಳು.